ನನ್ನೆಲ್ಲ ಕೇಳುಗ ಮಿತ್ರರಿಗೂ ಶುಭ ಸಂಜೆ ಅಂತ ತಿಳಿಸ್ತಾ, ಇಂದು ಮತ್ತೊಮ್ಮೆ ಒಂದು ಹೊಸ ಕಥೆಯೊಂದಿಗೆ, ಒಂದು ಹೊಸ ಬರಹವನ್ನ ನಿಮ್ಮೊಡನೆ ಹಂಚಿಕೊಳ್ಳೋದಕ್ಕೆ ಬಂದಿದ್ದೇನೆ ಈ ಧ್ವನಿ ಭೇಟಿಯಲ್ಲಿ. ಎ.ಆರ್. ಮಣಿಕಾಂತ್ ಅವರ ಬಹಳ ಜನಪ್ರಿಯವಾದಂತಹ ಪುಸ್ತಕ ಇದು, ಅಪ್ಪ ಅಂದ್ರೆ ಆಕಾಶ. ಈ ಕಥಾಗುಚ್ಛಗಳಲ್ಲಿ ಒಂದಾದಂತಹ ನೆನಪಿಲ್ಲ ಎಂದವಳನ್ನು ನೆಪ ಹೇಳದೆ ಮದುವೆ ಆದ ಅನ್ನುವಂತಹ ಒಂದು ಸಣ್ಣ ಕಥೆಯೊಂದನ್ನ ಇಲ್ಲಿ ಆಯ್ಕೆ ಮಾಡಿಕೊಂಡಿದ್ದೇನೆ. ಅದು ಈಗ ನಿಮ್ಮ ಮುಂದೆ ಪ್ರಸ್ತುತಿಯಾಗಲಿದೆ. ಮಣಿಕಾಂತ್ ಅವರ ಈ ಪುಸ್ತಕ 50 ತಿಂಗಳಲ್ಲಿ 50,000 ಪ್ರತಿಗಳು ಮಾರಾಟ ಆಗಿದೆ ಅನ್ನುವಂತಹ ಒಂದು ಹೆಗ್ಗಳಿಕೆನೂ ಸಹ ಇದೆ. ಮತ್ತೆ ಇದೇ ಲೇಖಕರು ಬರೆದಿರುವಂತಹ ಅಮ್ಮ ಹೇಳಿದ 8 ಸುಳ್ಳುಗಳು, ಈ ಪುಸ್ತಕದ ಮುಂದುವರೆದ ಭಾಗವೇ ಈ ಅಪ್ಪ ಅಂದ್ರೆ ಆಕಾಶ ಅನ್ನೋ ಪುಸ್ತಕ ಅಂತ ಹೇಳಿ ಲೇಖಕರೇ ಒಂದು ಕಡೆ ಹೇಳ್ತಾರೆ. ಮತ್ತೆ ಇವತ್ತಿನ ಕತೆ ಬಗ್ಗೆ ಹೇಳೋದಾದ್ರೆ, ಮದುವೆಯಾದ ಹುಡುಗಿಯನ್ನೇ ಮತ್ತೊಮ್ಮೆ ಮದುವೆಯಾಗುವಂತಹ ಯೋಗ. ಹ್ಮ್. ಇದು ಯೋಗನೋ ಅಥವಾ ಹಣೆ ಬರಹವು, ಅದೆಷ್ಟು ಹುಡುಗರಿಗೆ ಇದು ಸಾಧ್ಯ? ಆಮ್, ಹಾಗಾದ್ರೆ ಈ ಕತೆ ಏನ್ ಹೇಳುತ್ತೆ? ನಿನ್ನ ಗಂಡನ ಹೆಸರೇನು ಅನ್ನುವಂತಹ ವೈದ್ಯರ ಪ್ರಶ್ನೆಗೆ ಉತ್ತರವಾಗಿ 10 ಮಂದಿಯ ಹೆಸರು ಹೇಳ್ತಾಳೆ ಕ್ರಿಕೆಟ್. ಆ ಪಟ್ಟಿಯಲ್ಲಿ ಅಮೆರಿಕದ ಅಧ್ಯಕ್ಷನಿದ್ದ, ಬಾಲ್ಯದ ಗೆಳೆಯನಿದ್ದ, ಆಸ್ಪತ್ರೆಯ ವೈದ್ಯನಿದ್ದ, ಇಷ್ಟ್ಯಾಕೆ ಪಾಠ ಹೇಳಿದ ಅಧ್ಯಾಪಕನೂ ಇದ್ದ. ಅರೆ, ಇದೇನು ಗೊಂದಲ ಹಂಗಂತೀರಾ? ಬನ್ನಿ ಹಾಗಾದ್ರೆ ಕಥಾಲೋಕಕ್ಕೆ ಹೋಗೋಣ. ಈ ಕಥೆ, ಈ ಪ್ರೇಮ ಕಥೆ ಏನ್ ಹೇಳುತ್ತೆ ಕೇಳೋಣ. ವಿದೇಶಿಯರ ಬದುಕು ಮತ್ತು ಜೀವನ ವಿಧಾನ ಕುರಿತಂತೆ ನಮ್ಮಲ್ಲಿ ಹಲವರಿಗೆ ಪೂರ್ವಾಗ್ರಹಗಳಿವೆ. ಅಲ್ಲಿನ ಕೌಟುಂಬಿಕ ವ್ಯವಸ್ಥೆಯ ವಿಷಯವಾಗಿ ಮಾತು ಶುರುವಾದ್ರೆ ಒಬ್ಬೊಬ್ರು ಒಂದೊಂದು ಕತೆ ಹೇಳ್ತಾರೆ. ಹೆಚ್ಚಿನವರ ಮಾತುಗಳು ಹೀಗಿರ್ತವೆ: ವಿದೇಶಗಳಲ್ಲಿ ಕುಟುಂಬ ವ್ಯವಸ್ಥೆ ಎಂಬ ಮಾತಿಗೆ ಬೆಲೆ ಇಲ್ಲ, ಸೆಂಟಿಮೆಂಟ್ ಅನ್ನೋ ಪದಕ್ಕೆ ಅರ್ಥನೇ ಇಲ್ಲ, ಅವಿಭಕ್ತ ಕುಟುಂಬಗಳು ಅಲ್ಲಿ ಕಾಣಿಸೋದೇ ಇಲ್ಲ, ಅಲ್ಲಿ ಮದುವೆಯಾಗೋದು ಸುಲಭ, ಡೈವರ್ಸ್ ಪಡೆಯೋದು ಇನ್ನೂ ಸುಲಭ, ಬಟ್ಟೆ ಬದಲಿಸಿದಷ್ಟೇ ಸುಲಭವಾಗಿ ಅಲ್ಲಿನ ಜನ ಬಾಯ್ ಫ್ರೆಂಡ್ಸ್ ಅನ್ನ, ಗರ್ಲ್ ಫ್ರೆಂಡ್ಸ್ ಅನ್ನ ಬದಲಾಯಿಸ್ತಾರೆ. ಒಂದು ಸಂಬಂಧದಿಂದ ಕಳಚಿಕೊಂಡು ಹೊಸದೊಂದು ಸಂಬಂಧದೆಡೆಗೆ ಕೈಚಾಚೋದು ಅಲ್ಲಿ ಉಸಿರಾಡಿದಷ್ಟೇ ಸಹಜ. ಹಾಗಾಗಿ ಪ್ರೀತಿ ಮಧುರ, ತ್ಯಾಗ ಅಮರ ಎಂಬಂತಹ ಡೈಲಾಗ್ಗಳು ಅಲ್ಲಿ ತಮಾಷೆಗೂ ಸಹ ಕೇಳಿ ಬರೋದಿಲ್ಲ. ಇಂತಹ ನಂಬಿಕೆಗಳನ್ನೆಲ್ಲ ಸುಳ್ಳು ಮಾಡುವಂತಹ ಪ್ರೇಮ ಕಥೆಯೊಂದು ಇಲ್ಲಿದೆ. ಇದು ನಡೆದಿರೋದು ಅಮೆರಿಕದ ನ್ಯೂ ಮೆಕ್ಸಿಕೋ ಸಿಟಿಯಲ್ಲಿ. ಏನಂದ್ರೆ, ಹುಡುಗ ಒಬ್ಬ ಪ್ರೀತಿಸಿ ಮದುವೆ ಆಗಿದ್ದಾನೆ. ದುರದೃಷ್ಟ, ಅದಾಗಿ ಒಂದೇ ವರ್ಷದಲ್ಲಿ ಅವಳಿಗೆ ಅಪಘಾತ ಆಗಿದೆ. ಆಗ ಬಿದ್ದ ಪೆಟ್ಟಿನ ತೀವ್ರತೆಗೆ ಅವಳ ನೆನಪಿನ ಶಕ್ತಿನೇ ಅಳಿಸಿ ಹೋಗಿದೆ. ಸ್ವಾರಸ್ಯ ಏನ್ ಗೊತ್ತಾ? ಹೆಂಡತಿ ಆಗಿದ್ದವಳು ತನ್ನನ್ನ ಗುರ್ತು ಹಿಡೀತಿಲ್ಲ ಅನ್ನೋದು ಖಚಿತವಾದ ನಂತರನೂ ಈ ಹುಡುಗ ಅವಳನ್ನ ಪ್ರೀತಿಸ್ತಾನೆ ಇದ್ದಾನೆ, ಆರಾಧಿಸ್ತಾನೆ ಇದ್ದಾನೆ. ಅದೇ ಕಾರಣಕ್ಕೆ ಹಲವರಿಂದ ಅವಮಾನಕ್ಕೆ ಈಡಾಗಿದ್ದಾನೆ. ಮುಂದೊಂದ್ ದಿನ ಈ ಹುಡುಗಿಗೆ ಹಳೆಯ ನೆನಪಿನ ಶಕ್ತಿ ಎಂದಿಗೂ ಮರಳೋದೇ ಇಲ್ಲ ಅಂತ ವೈದ್ಯರು ಘೋಷಿಸ್ತಾರೆ. ಆಗ ಈ ಹುಡುಗ ಅದೇ ಹುಡುಗಿಯನ್ನ 2ನೇ ಬಾರಿ ಮದುವೆ ಆಗಿದ್ದಾನೆ. ನಂತರ, ಹಾಯ್ ಡಿಯರ್, ಐ ಲವ್ ಯು ಟಿಲ್ ಮೈ ಡೆತ್ ಅಂತ ಪಿಸುಗುಡ್ತಾನೆ. ಈ ಅಪರೂಪದ ಪ್ರೇಮ ಕಥೆಯ ಕಥಾನಾಯಕ ಕಿಮ್ ಕಾರ್ಪೆಂಟರ್. ಈತ ನ್ಯೂ ಮೆಕ್ಸಿಕೋ ಸಿಟಿಯವನು. ವೃತ್ತಿಯಿಂದ ಬೇಸ್ಬಾಲ್ ತಂಡವೊಂದಕ್ಕೆ ಕೋಚ್. ಆಟಕ್ಕೆ ಅಗತ್ಯ ಇದ್ದ ಕ್ರೀಡಾ ಸಾಮಗ್ರಿಗಳು, ಆಟಗಾರರಿಗೆ ಬೇಕಾಗಿದ್ದ ಯೂನಿಫಾರ್ಮ್ಗಳು, ಶೂಸ್ಗಳು, ಹೀಗೆ ಪ್ರತಿಯೊಂದನ್ನ ಖರೀದಿಸುವಂತಹ ಜವಾಬ್ದಾರಿ ಕೂಡ ಕಿಮ್ ಕಾರ್ಪೆಂಟರ್ದಾಗಿತ್ತು. 1992ರಲ್ಲಿ ಈತ ಕ್ರೀಡಾ ಸಾಮಗ್ರಿಗಳನ್ನ ಖರೀದಿಸುವ ವಿಷಯವಾಗಿ ಕ್ಯಾಲಿಫೋರ್ನಿಯಾದ ಕಂಪನಿಯೊಂದಕ್ಕೆ ಪತ್ರ ವ್ಯವಹಾರ ನಡೆಸ್ತಾನೆ. ಖರೀದಿಸಿದ ವಸ್ತುಗಳನ್ನ ಹೇಗೆ ಮತ್ತೆ ಯಾವ ವಿಳಾಸಕ್ಕೆ ಕಳಿಸಬೇಕು ಅನ್ನೋ ವಿಷಯವಾಗಿ ಸೇಲ್ಸ್ ಎಕ್ಸಿಕ್ಯೂಟಿವ್ ಆಗಿದ್ದಂತಹ ಕ್ರಿಕೆಟ್ ಪಪ್ಪಾಸ್ ಅನ್ನುವಂತಹ ಹುಡುಗಿಯೊಬ್ಬಳು ವಿಚಾರಿಸ್ತಾ ಇದ್ಲು.
ಅವಳ ದನಿಯಲ್ಲಿ ಎಂಥದೋ ಆಕರ್ಷಣೆ ಇತ್ತು. ಅವತ್ತಿಗಿನ್ನೂ ಈ ಕಿಮ್ ಕಾರ್ಪೆಂಟರ್‌ಗೆ 27 ವರ್ಷ. ಆ ಬೆಡಗಿಗೆ ಭರ್ತಿ 23 ವರ್ಷ. ಇಬ್ಬರಿಗೂ ನಿಗಿ ನಿಗಿ ಪ್ರಾಯ. ಅಂದ್ಮೇಲೆ ಕೇಳ್ಬೇಕಾ? ಮೊದಲ ಮಾತುಕತೆಯಲ್ಲೇ ಅವಳೆಡೆಗೆ ಆಸಕ್ತಿ ಬೆಳೆಸಿಕೊಂಡ ಕಿಮ್, ನಂತರದಲ್ಲಿ ಮೇಲಿಂದ ಮೇಲೆ ಫೋನ್ ಮಾಡ್ದ. ತನ್ನ ಬದುಕು, ಆಸೆ, ಕನಸುಗಳ ಬಗ್ಗೆ ಹೇಳ್ಕೊಂಡ. 15 ದಿನಗಳ ನಂತರ ಅವಳ ಡೇಟ್ ಆಫ್ ಬರ್ತ್ ತಿಳ್ಕೊಂಡ. ನಂತರ ಅವಳ ದಿನ ಬಳಕೆಗೆ ಅಗತ್ಯ ಇದ್ದ ಎಲ್ಲ ವಸ್ತುಗಳನ್ನ ಕೊರಿಯರ್ ಮೂಲಕ ಕಳಿಸ್ಕೊಟ್ಟು, ನೀನು ನನ್ನವಳು, ಅದಕ್ಕೆ ಇವೆಲ್ಲ ನಿನಗೆ ಅಂತ ಟಿಪ್ಪಣಿ ಬರ್ದಿದ್ದ. ತಮ್ಮ ವಿಷಯವಾಗಿ ತುಂಬಾ ಕೇರ್ ತೆಗೆದುಕೊಳ್ಳುವ ಹುಡುಗರ ಬಗ್ಗೆ ಹುಡುಗಿಯರಿಗೆ ಸಿಂಪತಿ ಬೆರೆತ ಆಕರ್ಷಣೆ ಅದು ಹೇಗೋ ಶುರುವಾಗ್ಬಿಡುತ್ತೆ. ಕಿಮ್ ಕಾರ್ಪೆಂಟರ್‌ನ ವಿಷಯದಲ್ಲೂ ಹೀಗೆ ಆಯ್ತು. ಈ ಹುಡುಗಿ ಕ್ರಿಕೆಟ್ ಇವನನ್ನ ವಿಪರೀತ ಹಚ್ಕೊಂಡ್ ಬಿಡ್ತಾಳೆ. ಇವನು ಏನೋ ಹೇಳೋಕ್ ಹೋಗಿ ಮಾತು ಹೊರಡದೆ ಸುಮ್ಮನಾಗ್ಬಿಡ್ತಾ ಇದ್ದ ಬಹಳ ಸಲ. ಅವಳು ಯಾವುದೇ ಹಿಂಜರಿಕೆ ಇಲ್ದೆ ಐ ಲವ್ ಯು ಅಂತ ತಾನೇ ಮುಂದಾಗಿ ಹೇಳ್ಬಿಡ್ತಾಳೆ. ವೀಕೆಂಡ್ ರಜೆಯಲ್ಲಿ ಆ ರಜೆಯ ನೆಪದಲ್ಲಿ ಪಿಕ್ನಿಕ್ಗೆ ಹೋಗೋಣ ಅಂತಾಳೆ. ಅಲ್ಲಿ ಇಡೀ ದಿನ ನಾವಿಬ್ರೇ ಇರ್ತೇವೆ, ಎಂಜಾಯ್ ಮಾಡೋಣ ಅಂತ ಕಣ್ ಹೊಡಿತಾಳೆ. ಕಡೆಗೊಮ್ಮೆ ಆ ದಿನನೂ ಬಂತು. ಅವತ್ತು ಕಣ್ಣು ಕಣ್ಣು ಕಲೆತವು, ತುಟಿಗಳು ಬೆಸೆದವು, ಮೈಗೆ ಮೈ ಹೊಂದಿಕೊಂಡಿತು. ರಾತ್ರಿ ಇಡೀ ನಡೆದ ಪ್ರೇಮಿಗಳ ಈ ರೊಮ್ಯಾನ್ಸ್ ಅನ್ನ ತುಂಬ ದೂರದಿಂದ ನೋಡಿದ ನಕ್ಷತ್ರಗಳು ನಾಚಿಕೊಂಡವು. ಒಂದು ಸಂತೋಷ ಏನು ಅಂದ್ರೆ, ಪ್ರೀತಿಸಿದವನನ್ನೇ ಮದುವೆ ಆಗ್ಬೇಕು ಅನ್ನೋ ನಿಲುವು ಇಬ್ಬರದ್ದು ಆಗಿತ್ತು. ಕ್ರಿಕೆಟ್ ಕಾಲೇಜ್ ದಿನಗಳಲ್ಲಿ ಜಿಮ್ನಾಸ್ಟಿಕ್ ಚಾಂಪಿಯನ್ ಆಗಿದ್ದಾಕೆ. ಅವಳ ಮೇಲೆ ಕಿಮ್ಗೆ ಪ್ರೀತಿ ಹುಟ್ಟೋದಕ್ಕೆ ಇದು ಒಂದು ಕಾರಣ ಆಗಿತ್ತು. ಮುಂದೆ ಎರಡೂ ಮನೆಯವರ ಒಪ್ಪಿಗೆಯೊಂದಿಗೆ 1993ರ ಸೆಪ್ಟೆಂಬರ್ 18ರಂದು ಮದುವೆ ಆಗತ್ತೆ. ಹವಾಯ್ ದ್ವೀಪದಲ್ಲಿ ಹನಿಮೂನು ಮುಗೀತು. ನಂತರ 10 ವಾರಗಳ ಕಾಲ ಸಂಸಾರ ಮಾಡಿದ್ದು ಆಯ್ತು. ಅದೊಂದಿನ ಗಂಡನನ್ನ ಎದುರು ಕೂಡಿಸ್ಕೊಂಡು ಕ್ರಿಕೆಟ್ ಹೇಳ್ತಾಳೆ, ಡಿಯರ್, ನಮ್ ಮದುವೆ ಸಂದರ್ಭದಲ್ಲಿ ನೆರವಿಗೆ ಬಂದವರು, ಶುಭ ಹಾರೈಸಿದವರು, ಬಂಧುಗಳು, ಹೊಸದಾಗಿ ಪರಿಚಯ ಆದವರು, ಹೀಗೆ ಯಾರಿಗೂ ನಾವು ಧನ್ಯವಾದ ಹೇಳೇ ಇಲ್ಲ. ನಾಳೆ ಊರಿಗೆ ಹೋಗಿ ಆ ಕೆಲ್ಸ ಮುಗಿಸಿ ಬರೋಣ, ಬರ್ತೀಯಲ್ಲ? ಮರುದಿನ ಬೆಳಗಿಂದಲೇ ಕಿಮ್ಗೆ ತಲೆನೋವು ಅಂತ ಹೇಳಿ ಮಲಗ್ಬಿಟ್ಟ. ಸಂಜೆ ವೇಳೆಗೆ ಗಂಡನನ್ನ ಹೊರಡಿಸಿದ ಕ್ರಿಕೆಟ್, ಪಕ್ಕದ ಸೀಟ್ನಲ್ಲಿ ಕೂತು ನೀನು ಆರಾಮಾಗಿ ನಿದ್ರೆ ಮಾಡು, ನಾನ್ ಡ್ರೈವ್ ಮಾಡ್ತೀನಿ ಅಂತಾಳೆ. ಸ್ವಲ್ಪ ಹೊತ್ತು ಏನಾದ್ರೂ ಮಾತಾಡಿ ಆಮೇಲ್ ಮಲಗ್ತೀನಿ ಅಂತಾನೆ ಕಿಮ್. ತನ್ನ ಬೇಸ್ ಬಾಲ್ ತಂಡದ ಬಗ್ಗೆ ಹೇಳೋದಕ್ಕೆ ಆರಂಭಿಸ್ದ. ಸಂಜೆಯ ಮಬ್ಬುಗತ್ತಲು ಆವರಿಸ್ತಾ ಇದ್ದಂತಹ ಆ ಸಂದರ್ಭದಲ್ಲಿಯೇ ಯಾರೂ ನಿರೀಕ್ಷಿಸದ ಅನಾಹುತವೊಂದು ನಡೆದೇ ಹೋಯ್ತು. ಹಿಂದಿನಿಂದ ತುಂಬಾ ವೇಗವಾಗಿ ಬಂದ ಒಂದು ಟ್ರಕ್ಕು ಕ್ರಿಕೆಟರ ಕಾಡಿಗೆ ಡಿಕ್ಕಿ ಹೊಡೆದೇ ಬಿಡ್ತು. ಅಪಘಾತದ ತೀವ್ರತೆ ಹೇಗಿತ್ತು ಅಂದ್ರೆ, 4 ಬಾರಿ ಕಾರು ಪಲ್ಟಿ ಹೊಡೆದು ರಸ್ತೆಯ ಒಂದು ಬದಿಗೆ ಬಿದ್ದೋಯ್ತು. ಕಿಮ್ ಅಕ್ಷರಶಃ ಕಾರ್ನಿಂದ ಹೊರಗೆ ಎಸೆಯಲ್ಪಟ್ಟ. ಆಕ್ಸಿಡೆಂಟ್ ಆಯ್ತಲ್ಲ, ಅದಾಗಿ ಎಷ್ಟೋ ಗಂಟೆಗಳ ನಂತರ ಅವನಿಗೆ ಪ್ರಜ್ಞೆ ಬಂತು. ಕೈ ಕಾಲು ಮುಖ ಎಲ್ಲ ಪೆಟ್ಟು ಬಿದ್ದಿತ್ತು. ಆದ್ರೆ ಪ್ರಾಣಾಪಾಯ ಇರ್ಲಿಲ್ಲ. ಇತ್ತ ಕ್ರಿಕೆಟಳ ಕಥೆನೆ ಬೇರೆ ಇತ್ತು. ಆಕೆಯ ತಲೆಗೆ, ಆ ಮೂಲಕ ಮೆದುಳಿಗೆ ವಿಪರೀತ ಏಟು ಬಿದ್ದಿತ್ತು. ಹುಡುಗಿ ಕೋಮಾದಲ್ಲಿದ್ಲು. ಮೊದಲ 3 ದಿನ ಆಕೆ ದೇಹ ಚಿಕಿತ್ಸೆಗೆ ಸ್ಪಂದಿಸ್ಲೇ ಇಲ್ಲ. ಆಗ ವೈದ್ಯರು ಕಿಮ್ಗೆ ಹೇಳ್ತಾರೆ, ನಿಮ್ ಹೆಂಡತಿ ಬದುಕೋದು ಕಷ್ಟ, ಒಂದ್ ವೇಳೆ ಬದುಕಿದ್ರೆ ಅದೊಂದು ಪವಾಡ. ನೀವು ಅವ್ರ ಬಗ್ಗೆ ಹೋಪ್ಸ್ ಇಟ್ಕೋಬೇಡಿ. ಮುಂದೆ ನಡೆದಿದ್ದೆಲ್ಲ ನಿಜಕ್ಕೂ ಪವಾಡನೆ. ಹೇಳಿ ಕೇಳಿ ಆಟಗಾರ್ತಿ ಆಗಿದ್ದವಳು ಕ್ರಿಕೆಟ್. 4ನೇ ದಿನದ ನಂತರ ಅವಳ ದೇಹ ಚಿಕಿತ್ಸೆಗೆ ಸ್ಪಂದಿಸತೊಡಗಿತು. ಈ ಹುಡುಗಿ ವೆಂಟಿಲೇಟರ್ ಮೂಲಕ ಉಸಿರಾಡ್ತಾನೆ ಬದುಕೇ ಬಿಟ್ಲು.
ಹಾ, 3 ತಿಂಗಳ ನಂತರ ಎದ್ದು ಕೂರುವಷ್ಟು ಚೇತರಿಸಿಕೊಂಡು ಬಿಡ್ತಾಳೆ. ಅಷ್ಟೂ ದಿನ ಈ ಕಿಮ್ ಕಾರ್ಪೆಂಟರ್ ಅವಳನ್ನ ಡಾಕ್ಟರ್ಗಿಂತ ಹೆಚ್ಚಾಗಿ ಕಾದ್ಬಿಟ್ಟ. ಮುಂದೆ ಅವಳನ್ನ ಹತ್ತಾರು ಬಗೆಯಲ್ಲಿ ಪ್ರಶ್ನಿಸ್ತಾನೆ. ವೈದ್ಯರು ವಿಷಾದದಿಂದ ಹೇಳ್ತಾರೆ, ಮಿದುಳಿಗೆ ತೀವ್ರವಾದ ಪೆಟ್ಟು ಬಿದ್ದಿರೋದ್ರಿಂದ ಈ ಹುಡುಗಿಗೆ ನೆನಪಿನ ಶಕ್ತಿ ಹೊರಟೋಗಿದೆ. ಹ್ಮ್. ಸದ್ಯಕ್ಕೆ ಇವಳಿಗೆ ಹಳೇದೇನೂ ನೆನಪಿಲ್ಲ. ಮುಂದೆ ನೆನಪಿನ ಶಕ್ತಿ ಮರುಕಳಿಸುತ್ತೆ ಅಂತ ಗ್ಯಾರಂಟಿನೂ ಕೊಡೋಕ್ ಸಾಧ್ಯನೇ ಇಲ್ಲ. ವೈದ್ಯರ ಈ ಮಾತು ಕೇಳಿ ಕಿಮ್ ಕಂಗಾಲಾಗ್ಬಿಟ್ಟ. ಆದ್ರೆ ಭರವಸೆ ಕಳ್ಕೊಳ್ಳಿಲ್ಲ. ಕ್ರಿಕೆಟ್ಗಳ ಪೋಷಕರು, ಬಂಧುಗಳು, ಕಾಲೇಜ್ ಗೆಳತಿಯರು ಹೀಗೆ ಹಲವರನ್ನ ಆಸ್ಪತ್ರೆಗೆ ಕರೆತಂದ. ಇವರೆಲ್ಲರ ಮೂಲಕ ಅವಳ ನೆನಪಿನ ಶಕ್ತಿ ಹಿಂದಿರುಗುವಂತೆ ಮಾಡೋದಿಕ್ಕೆ ಸಾಧ್ಯನೇನೋ? ಒಮ್ಮೆ ಪ್ರಯತ್ನಿಸಿ ಪ್ಲೀಸ್ ಅಂತ ವೈದ್ಯರಲ್ಲಿ ಬೇಡ್ಕೊಂಡ. ಪುಣ್ಯಕ್ಕೆ ಪೋಷಕರನ್ನ, ಒಂದಿಬ್ಬರು ಗೆಳತಿಯರನ್ನ ಕ್ರಿಕೆಟ್ ಗುರ್ತಿಸ್ಬಿಟ್ಲು. ಇದರಿಂದ ಖುಷಿಯಾದ ವೈದ್ಯರು ಹೀಗೊಂದು ಪ್ರಶ್ನೆ ಕೇಳ್ತಾರೆ. ಆ ಅಮೆರಿಕದ ಅಧ್ಯಕ್ಷರು ಯಾರು? ವೈದ್ಯರತ್ತ ಒಮ್ಮೆ ಪಿಳಪಿಳನೆ ನೋಡಿದ ಕ್ರಿಕೆಟ್ ಹೇಳ್ತಾಳೆ, ರಿಚರ್ಡ್ ನಿಕ್ಸನ್. ಈ ಉತ್ತರ ಕೇಳಿ ವೈದ್ಯರು ಪೆಚ್ಚಾಗ್ತಾರೆ. ಯಾಕೆ ಅಂದ್ರೆ ನಿಕ್ಸನ್ ಅಮೆರಿಕದ ಅಧ್ಯಕ್ಷನಾಗಿದ್ದು 1969ರಿಂದ 1974 ಅವಧಿಗೆ. ಅಂದ್ರೆ 20 ವರ್ಷ ಹಿಂದಿನ ನೆನಪುಗಳಷ್ಟೇ ಈಕೆಗೆ ಇವೆ ಅನ್ನೋದು ಗ್ಯಾರಂಟಿ ಆಯ್ತು. ಆಸ್ಪತ್ರೆಯಲ್ಲಿ ಇರೋಷ್ಟು ದಿನಾನು ಯಾರಾದ್ರೂ ಒಂದು ರೀತಿಯಲ್ಲಿ ನೆನಪಿನ ಶಕ್ತಿ ಮರುಕಳಿಸುವಂತೆ ಮಾಡೋಣ ಅಂತ ವೈದ್ಯರೆಲ್ಲರೂ ನಿರ್ಧರಿಸ್ತಾರೆ. ಅದೇ ನೆನ್ಪಲ್ಲಿ ಒಮ್ಮೆ ಕೇಳಿದ್ರು, ಕ್ರಿಕೆಟ್, ನಿನ್ನ ಗಂಡನ ಹೆಸರೇನು? ಈಗ್ಲಾದ್ರೂ ನನ್ನ ಹೆಸರು ಹೇಳ್ಬೋದೇನೋ ಅಂತ ಕಿಮ್ ಆಸೆಯಿಂದ ಕಾಯ್ದ. ಎದುರಿಗೆ ಅವನಿದ್ರು. ಈ ಹುಡುಗಿ ತುಂಬಾ ಸ್ಪಷ್ಟವಾಗಿ ಹೇಳಿದ್ಲು, ಹ್ಮ್, ನಂಗ್ ಮದ್ವೆನೇ ಆಗಿಲ್ಲ. ಈ ಉತ್ತರ ಕೇಳಿ ಮೊದಲು ವೈದ್ಯರು ಕಂಗಾಲಾದ್ರು. ಆದ್ರೆ ಪ್ರಯತ್ನ ನಿಲ್ಲಿಸ್ಲೇ ಇಲ್ಲ. 2 ದಿನಗಳ ನಂತರ ಮತ್ತೆ ಅದೇ ಪ್ರಶ್ನೆಯನ್ನ ರಿಪೀಟ್ ಮಾಡ್ತಾರೆ. ಆಗ ಕ್ರಿಕೆಟ್ ಭರ್ತಿ 10 ಮಂದಿಯ ಹೆಸರನ್ನ ಹೇಳಿ, ನಾನು ಇವರನ್ನೆಲ್ಲ ಮದುವೆ ಆಗಿದ್ದೀನಿ ಅಂದ್ಬಿಡ್ತಾಳೆ. ಅವಳು ಹೆಸರಿಸಿದವರ ಪಟ್ಟಿಯಲ್ಲಿ ಅದೇ ಆಸ್ಪತ್ರೆಯ ಡಾಕ್ಟರ್ ಇದ್ದ, ಕಾಲೇಜಿನ ಸಹಪಾಠಿ ಇದ್ದ, ಬಾಲ್ಯದ ಗೆಳೆಯನಿದ್ದ, ಪಾಠ ಹೇಳಿದ ಅಧ್ಯಾಪಕನಿದ್ದ, ಇಷ್ಟೇ ಯಾಕೆ ಅಮೆರಿಕದ ಅಧ್ಯಕ್ಷನೂ ಇದ್ದ. ಆದ್ರೆ ಕಿಮ್ನ ಹೆಸರೇ ಅಲ್ಲಿ ಇರ್ಲಿಲ್ಲ. ಇಷ್ಟಾದ್ಮೇಲೂ ಕಿಮ್ ಕಾರ್ಪೆಂಟರ್ ತನ್ನ ಪ್ರಯತ್ನ ನಿಲ್ಲಿಸ್ಲಿಲ್ಲ. ಈ ಬಾರಿ ತನ್ನ ಮದುವೆಯ ಆಲ್ಬಂನೊಂದಿಗೆ, ವಿಡಿಯೋದೊಂದಿಗೆ ಆತ ಆಸ್ಪತ್ರೆಗೆ ಬರ್ತಾನೆ. ವೈದ್ಯರನ್ನ ಜೊತೆ ಕೂರಿಸ್ಕೊಂಡು ಕ್ರಿಕೆಟಿಗೆ ವಿಡಿಯೋ ತೋರಿಸ್ತಾನೆ. ವಿಡಿಯೋದಲ್ಲಿ ಅವಳಿದ್ದ ದೃಶ್ಯ ಬಂದಾಗ, ಆಹ್, ಅದು ನೀನು, ನಿನ್ ಜೊತೆ ಇರೋದು ನಾನು, ಇದು ನಮ್ಮ ಮದುವೆ ಸಂದರ್ಭ ಎಂದು ಒಂದೊಂದೇ ಮಾತನ್ನ ಬಿಡಿಸಿ ಬಿಡಿಸಿ ಹೇಳ್ತಾನೆ. ಅದನ್ನೆಲ್ಲ ತಣ್ಣಗೆ ಕೇಳಿಸ್ಕೊಂಡ ಕ್ರಿಕೆಟ್ ನಂತರ ಹೇಳ್ತಾಳೆ, ವಿಡಿಯೋದಲ್ಲಿ ಬಿಳಿ ಡ್ರೆಸ್ ಹಾಕೊಂಡಿದ್ದಾಳಲ್ಲ, ಆ ಹುಡುಗಿ ತೇಜ್ ನಂತರನೇ ಇದ್ದಾಳೆ. ಇಲ್ಲಿ ನನ್ನೊಂದಿಗಿದ್ದಾನಲ್ಲ, ಅಂಥವ್ನೇ ಒಬ್ಬ ವಿಡಿಯೋದಲ್ಲೂ ಇದ್ದಾನೆ. ಆದ್ರೆ ಅವರಿಬ್ರು ಯಾರು ಅಂತಾನೆ ಗೊತ್ತಾಗ್ತಿಲ್ಲ. ಹೀಗೆ ಒಂದೆಡೆ ಅರಳು ಮರಳು ಎಂಬಂತಹ ಸ್ಥಿತಿಯಲ್ಲಿದ್ದಾಗ್ಲೇ ಕ್ರಿಕೆಟ್ಲನ್ನ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಮಾಡಲಾಗತ್ತೆ. ಅವತ್ತು ಮಾರ್ಚ್ 12, 1994. ಅದಕ್ಕೂ ಮುಂಚೆ ಕಿಮ್ ನನ್ನ ಕರೆದು ವೈದ್ಯರು ಹೇಳ್ತಾರೆ, ಆಕ್ಸಿಡೆಂಟ್ ಆಗಿದೆಯಲ್ಲ, ಅದೂ ಸೇರಿದಂತೆ ಹಿಂದಿನ 5-6 ವರ್ಷಗಳ ಯಾವ ನೆನಪು ಕ್ರಿಕೆಟ್ಗೆ ಇಲ್ಲ. ಈಗ ಆಕೆ ಮಗುವಿನ ಮನಸ್ಸು ಬಹಳ ಸೂಕ್ಷ್ಮ. ಯಾವುದೇ ಕಾರಣಕ್ಕೂ ಆಕೆಯೊಂದಿಗೆ ದೈಹಿಕ ಸಂಪರ್ಕ ಹೊಂದಬಾರದು. ಆಕೆ ಬೇಕೇ ಬೇಕು ಅನ್ನೋದಾದ್ರೆ ಅವಳ ಹುಚ್ಚಾಟವನ್ನೆಲ್ಲ ಸಹಿಸ್ಕೋಬೇಕು. ಪ್ರತಿ ತಿಂಗಳು 2 ಬಾರಿ ಕೌನ್ಸೆಲಿಂಗ್ಗೆ ತಪ್ಪದೆ ಬರಬೇಕು. ಆಸ್ಪತ್ರೆಯಿಂದ ಹೊಸ ಮನೆಗೆ ಬಂದಳಲ್ಲ, ಅನಂತರ ಕ್ರಿಕೆಟ್ಲನ್ನ ಸಂಭಾಳಿಸೋದೇ ತುಂಬಾ ಕಷ್ಟ ಆಗ್ತಾ ಇತ್ತು.
ಕೆಲವೊಮ್ಮೆ ಆಕೆ ಹುಚ್ಚಿಯಂತೆ ಆಡ್ತಾ ಇದ್ಲು. ಮೈ ಮೇಲೆ ಪ್ರಜ್ಞೆನೇ ಇಲ್ದೆ ಓಡಾಡ್ತಾ ಇದ್ಲು. ಒಮ್ಮೊಮ್ಮೆ ಮನಸ್ಸು ಬಂದ್ ಕಡೆ ಹೋಗ್ಬಿಡ್ತಾ ಇದ್ಲು. ಒಂದೆರಡು ಬಾರಿ ಹೋಟ್ಲ್‌ಗ್ ಹೋಗಿ, "ಇದೇ ನನ್ ಮನೆ, ಇದೇ ನನ್ ಮನೆ, ನಾನಿಲ್ಲೇ ಇರ್ತೇನೆ" ಅಂತ ಕೂತು ಬಿಡ್ತಾ ಇದ್ಲು. ಈ ಕಿಮ್ ಊರಲ್ಲೆಲ್ಲ ಅಲೆದಾಡಿ ಕೊನೆಗೊಮ್ಮೆ ಪತ್ತೆ ಹಚ್ಚಿ, "ಮನೆಗ್ ಹೋಗೋಣ ಬಾ" ಅಂತ ಕರೆದ್ರೆ, "ನೀನ್ ಯಾರು ಅಂತಾನೆ ಗೊತ್ತಿಲ್ಲ ನಂಗೆ" ಅಂತ ಕದನಕ್ಕೆ ಬೀಳ್ತಾ ಇದ್ಲು. ಇಂತಹ ಸಂದರ್ಭಗಳಲ್ಲಿ ಹಲವಾರು ಜನ ಕಿಮ್‌ನನ್ನ ಅನುಮಾನಿಸಿದ್ರು, ಅವಮಾನಿಸಿದ್ರು ಸಹ. ಧರ್ಮದೇಟು ಹಾಕಿದ್ರು. ಹ್ಮ್. ಅವಳಿಗೋಸ್ಕರ ಇವನು ಎಲ್ಲವನ್ನ ಸಹಿಸ್ಕೊಂಡ. ಯಾರಿಗೂ ಕಾಣದಂತೆ ಕಂಬನಿ ಒರೆಸ್ಕೊಂಡ. ಕೇಳಿ, ಅಪಘಾತ ನಡೀತಲ್ಲ, ಅವತ್ತಿಂದ ಮುಂದಿನ 3 ವರ್ಷ ಜೊತೆಗೇ ಇದ್ರು. ಈ ಹುಡ್ಗ ನನ್ನ ಗಂಡ ಅಂತ ಕ್ರಿಕೆಟ್‌ಗೆ ನೆನಪಾಗ್ಲೇ ಇಲ್ಲ. ಆಕೆ ಇವನನ್ನ ಕೇರ್ ಟೇಕರ್ ಎಂದಷ್ಟೇ ಭಾವಿಸಿದ್ಲು. ಅದೊಮ್ಮೆ ಕೌನ್ಸಿಲಿಂಗ್ಗೆ ಬಂದವಳು ಅಲ್ಲಿದ್ದ ವೈದ್ಯರೊಂದಿಗೆ ಮಾತಾಡ್ತಾ, ನನ್ ಜೊತೆ ಇರೋ ಆ ಹುಡುಗನನ್ನ ಕಂಡ್ರೆ ನಂಗೆ ಪಾಪ ಅನ್ಸುತ್ತೆ. ಸಾಧ್ಯ ಆದ್ರೆ ಬದುಕು ಪೂರ್ತಿ ಅವನ ಜೊತೆಯಲ್ಲೇ ಇರ್ಬೇಕು ಅಂತ ಆಸೆ ಆಗತ್ತೆ ಅಂತಾಳೆ. ಈ ಮಾತು ಕೇಳಿ ವೈದ್ಯರ ಕಂಗಳು ಅರಳುತ್ತವೆ. ಆಕೆ ಮರುದಿನವೇ ಕಿಮ್‌ನನ್ನ ಕರೆದು ಒಂದು ಗುಟ್ಟು ಹೇಳ್ಕೊಡ್ತಾಳೆ. ಅದರ ಪರಿಣಾಮ 1996ರ ವ್ಯಾಲೆಂಟೈನ್ಸ್ ಡೇ ದಿನದಂದು ಕಿಮ್ ಕಾರ್ಪೆಂಟರ್ ತಾನೇ ಮುಂದಾಗಿ ಪ್ರಪೋಸ್ ಮಾಡ್ತಾನೆ. ಕ್ರಿಕೆಟ್ ತುಂಬಾ ಸಂಭ್ರಮದಿಂದ ಒಪ್ಕೊಳ್ತಾಳೆ. 3 ತಿಂಗಳ ನಂತರ, ಅಂದ್ರೆ 1996 ಮೇ 25ರಂದು ಆಸ್ಪತ್ರೆಯ ವೈದ್ಯರು, ಬಂಧುಗಳು, ಗೆಳೆಯರ ಸಮ್ಮುಖದಲ್ಲಿ ಕ್ರಿಕೆಟ್ ನನ್ನ 2ನೇ ಬಾರಿ ಮದುವೆ ಆಗ್ತಾನೆ. ಆ ಸಂಭ್ರಮ, ಗದ್ದಲವನ್ನ ಕಂಡ ಮೇಲಾದ್ರೂ ಹಳೇದೆಲ್ಲ ನೆನಪಾಗ್ಬೋದೇನೋ ಅಂತ ಎಲ್ಲರೂ ಯೋಚಿಸ್ತಾರೆ. ಅಂಥದ್ದೇನೂ ಆಗ್ಲಿಲ್ಲ ಬಿಡಿ. ಮದುವೆಯ ಮರುದಿನವೇ ಈ ಹುಡುಗಿ ಹನಿಮೂನ್‌ಗ್ ಹೋಗೋಣ ಅಂತ ಹಠಕ್ ಬೀಳ್ತಾಳೆ. ಆಗ ವೈದ್ಯರು ಕಿಮ್‌ನನ್ನ ಮತ್ತೆ ಎಚ್ಚರಿಸ್ತಾರೆ. ಕ್ರಿಕೆಟ್ ಈಗಷ್ಟೇ ಹುಷಾರಾಗ್ತಾ ಇದ್ದಾಳೆ. ಹಾಗಾಗಿ ಮುಂದಿನ 5 ವರ್ಷ ಕುಟುಂಬ ಯೋಜನೆ ಪಾಲಿಸು. ಇಲ್ದೆ ಹೋದ್ರೆ ಹುಟ್ಟೋ ಮಕ್ಕಳು ಬುದ್ಧಿಮಾಂದ್ಯರಾಗಿ ಬಿಡುವ ಅಪಾಯ ಇದೆ. ಈಗ ಏನಾಗಿರಬಹುದು ಅಂದ್ರೆ, ಕಿಮ್ ಕಾರ್ಪೆಂಟರ್ ವೈದ್ಯರು ಹೇಳಿದಂತೆ ನಡೆದುಕೊಂಡಿದ್ದಾನೆ. ಹೆಂಡತಿಯೊಂದಿಗೆ ಮೆಕ್ಸಿಕೋ ಸಿಟಿಗೆ ಹತ್ತಿರ ಇರುವಂತಹ ಫಾರ್ಮಿಂಗ್ಟನ್ ಎಂಬಲ್ಲಿ ವಾಸವಿದ್ದಾನೆ. ದಂಪತಿಗೆ ಈಗ 2 ಮಕ್ಕಳಿವೆ. ಈ ಅಮರ ಪ್ರೇಮ ಕಥೆ ಹಾಲಿವುಡ್‌ನಲ್ಲಿ ದ ವೋವ್ಸ್ ಎನ್ನೋ ಸಿನಿಮಾ ಸಹ ಆಗಿದೆ. ಅಮೆರಿಕದ ಮಂದಿಯ ಮನಸ್ಸು ಗೆದ್ದಿದೆ. ಒಡೆದು ಹೋಗಿದ್ದ ಸಂಸಾರಗಳನ್ನ ಒಂದುಗೂಡಿವೆ. ಕತೆ ಏನೋ ಇಲ್ಲಿಗೆ ಮುಗಿಯುತ್ತೆ. ಆ ಆತ್ಮೀಯರೇ, ಈ ಲೇಖಕರ ಉಪಸಂಹಾರ ಕೇಳಿ ಏನಿದೆ ಅಂತ. ಈಗ ಯೋಚಿಸೋಣ, ನಮ್ಮ ಕುಟುಂಬಗಳಲ್ಲಿ ಕ್ರಿಕೆಟ್‌ಲಂತಹ ಹೆಂಗಸಿದ್ರೆ ಏನಾಗತ್ತೆ ಹೇಳಿ? ಮೊದಲು ಆಕೆಗೆ ಹಾಫ್ ಮೆಂಟ್ಲು ಅನ್ನುವಂತಹ ಹಣೆ ಪಟ್ಟಿ ಬೀಳತ್ತೆ. ಹುಚ್ಚಿಯ ಜೊತೆ ಬದುಕಿ ಏನ್ ಸುಖ ಸ್ವಾಮಿ ಅನ್ನುವಂತಹ ಮಾತು ಆರಂಭ ಆಗತ್ತೆ. ಅದೇ ನೆಪದಲ್ಲಿ ಗಂಡು ಅನ್ನಿಸ್ಕೊಂಡವನಿಗೆ ಬೇರೊಂದು ಮದುವೆನೂ ಆಗತ್ತೆ. ಹ್ಮ್. ನಂತರ ನೆನಪೇ ಇಲ್ಲದವಳ ಬಾಳು ಭಿಕ್ಷುಕರಿಗಿಂತ ಕಡೆಯಾಗಿ ಮುಗಿದು ಹೋಗುತ್ತೆ. ಹ, ಇಂಥದೊಂದು ಯೋಚನೆಯನ್ನ ಕನಸಿನಲ್ಲೂ ಮಾಡದ ಕಿಮ್ ಕಾರ್ಪೆಂಟರ್ ಈ ದಿನಗಳಲ್ಲಿ ಎಲ್ಲರ ಪಾಲಿನ ಹೀರೋ. ಅದಕ್ಕೆ ಅವನಿಗೆ 1000 ವಂದನೆ. ಧನ್ಯವಾದಗಳು.